Hello students. So today is day 3. In today's class we will be covering 2 topics. Okay? ಇವತ್ತಿನ ಕ್ಲಾಸ್ ಅಲ್ಲಿ ನಾವು 2 ಟಾಪಿಕ್ಸ್ ಕವರ್ ಮಾಡ್ತೀವಿ. ಫಸ್ಟ್ ಆಗಿ ಕ್ರಿಯಾಪದ ಬಗ್ಗೆ ತಿಳ್ಕೊಂತೀವಿ. ಓಕೆ? 2 ಟೈಪ್ಸ್ ಆಫ್ ವರ್ಬ್ಸ್ ಯಾವುದು, 3 ಫಾರ್ಮ್ಸ್ ಆಫ್ ವರ್ಬ್ಸ್ ಯಾವ್ದು ಅದನ್ನ ತಿಳ್ಕೊಂತೀವಿ. ಹಾಗೂ ಹ್ಯಾವ್ ಟು, ಶುಡ್, ಮಸ್ಟ್ ಈ 3 ಹೆಲ್ಪಿಂಗ್ ವರ್ಬ್ಸ್ ಸೆಂಟೆನ್ಸ್ ಅಲ್ಲಿ ಯಾವಾಗ ಯೂಸ್ ಮಾಡೋದು ಅದನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಂತೀವಿ. So even before starting with our today's topic, we have an activity here. ನಮಗಿಲ್ಲಿ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಈ ಆಕ್ಟಿವಿಟಿ ಅದರ್ ವೇಸ್ ಟು ಸೇ ಹಂಗ್ರಿ ಬಗ್ಗೆ ಆಗಿರೋದು. ನಾವೆಲ್ಲರೂ ಏನ್ ಮಾಡ್ತೀವಿ, ಹಶು ಆಗ್ತದೆ ಅಂತ ಹೇಳುವಾಗ ಹಂಗ್ರಿ ಅನ್ನೋ ಒಂದೇ ವರ್ಡ್ ಯೂಸ್ ಮಾಡ್ತಿದೀವಿ. ಸ್ವಲ್ಪ ಹಶು ಆದ್ರೂ ಹಂಗ್ರಿ, ಜಾಸ್ತಿ ಹಶು ಆಗ್ತಿದೆ ಅಂದ್ರೂ ಕೂಡ ಹಂಗ್ರಿ ವರ್ಡೇ ಯೂಸ್ ಮಾಡ್ತೀವಿ. ಹಂಗ್ರಿ ಬದಲಿಗೆ ಸೇಮ್ ಮೀನಿಂಗ್ ಅಲ್ಲಿ ಇನ್ನೂ ಕೆಲವು ವರ್ಡ್ಸ್ ನ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಪೆಕಿಶ್, ಫೀಲಿಂಗ್ ಪೆಕಿಶ್. ಸ್ವಲ್ಪ ಹಶು ಆಗ್ತಿದೆ ಅಂತ ಹೇಳುವಾಗ ಈ ಪೆಕಿಶ್ ವರ್ಡ್ ನ ಯೂಸ್ ಮಾಡ್ಕೊಳ್ತೀವಿ. ಶಿ ವಾಸ್ ಲಿಟಲ್ ಬಿಟ್ ಪೆಕಿಶ್ ಲಾಸ್ಟ್ ನೈಟ್ ಬಟ್ ದೇರ್ ವಾಸ್ ನಥಿಂಗ್ ಟು ಈಟ್ ಇನ್ ದ ಫ್ರಿಡ್ಜ್. ನಿನ್ನೆ ರಾತ್ರಿ ಅವಳಿಗೆ ಸ್ವಲ್ಪ ಹಶು ಆಗೋ ತರ ಆಯ್ತು, ಆದ್ರೆ ಫ್ರಿಡ್ಜ್ ಅಲ್ಲಿ ಏನು ಇರ್ಲಿಲ್ಲ ತಿನ್ನಕ್ಕೆ. ಹ್ಯಾವ್ ಯು ಗಾಟ್ ಎನಿಥಿಂಗ್ ಟು ಈಟ್? ಐ ಆಮ್ ಪೆಕಿಶ್. ಏನಾದ್ರೂ ಇದೆಯಾ ನನ್ನ ಹತ್ರ ತಿನ್ನಕ್ಕೆ? ನನಗೆ ಜಾಸ್ತಿ ಹಶು ಸ್ವಲ್ಪ ಹಶು ಆಗ್ತಿದೆ. ಈ ರೀತಿ ಸ್ವಲ್ಪ ಹಶು ಆಗ್ತಿದೆ ಅಂತ ಹೇಳುವಾಗ ಪೆಕಿಶ್, ಫೀಲಿಂಗ್ ಪೆಕಿಶ್ ವರ್ಡ್ ಯೂಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇಸ್ ಸ್ಟಾರ್ವಿಂಗ್, ಫೆಮಿಶ್ಡ್. ಜಾಸ್ತಿ ಹಶು ಆಗ್ತಿದೆ, ಹೊಟ್ಟೆ ತುಂಬಾ ಟೈಮ್ ಇಂದ ಖಾಲಿ ಇದೆ, ಅದನ್ನ ನಾವ್ ಹೇಳುವಾಗ ಸ್ಟಾರ್ವಿಂಗ್, ಫೆಮಿಶ್ಡ್ ವರ್ಡ್ ಯೂಸ್ ಮಾಡೋದು. ಇಸಂಟ್ ಲಂಚ್ ರೆಡಿ ಯೆಟ್? ಐ ಆಮ್ ಸ್ಟಾರ್ವಿಂಗ್. ಇನ್ನೂ ಲಂಚ್ ರೆಡಿ ಆಗ್ಲಿಲ್ವಾ, ನನಗೆ ಹಶು ಆಗ್ತಿದೆ, ತುಂಬಾ ಟೈಮ್ ಆಗ್ಬಿಟ್ಟಿದೆ ತಿಂದಿ ನಾನು, ಹೊಟ್ಟೆ ಖಾಲಿ ಇದೆ. ಐ ಆಮ್ ಸ್ಟಾರ್ವಿಂಗ್. ಇಟ್ಸ್ ಓನ್ಲಿ 4 PM ಅಂಡ್ ಐ ಆಮ್ ಆಲ್ರೆಡಿ ಫೆಮಿಶ್ಡ್. 4 ಗಂಟೆ ಆಗೋಗಿದೆ, ನನಗೆ ಹಶು ಆಗ್ತಿದೆ. ಈ ರೀತಿ ಸ್ಟಾರ್ವಿಂಗ್ ಅಥವಾ ಫೆಮಿಶ್ಡ್ ವರ್ಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಹಶು ಆಗ್ತಿದೆ ಅಂತ ಇಂಡಿಕೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಸ್ ಐ ಕುಡ್ ಈಟ್ ಅ ಹಾರ್ಸ್. ಐ ಕುಡ್ ಈಟ್ ಅ ಹಾರ್ಸ್ ಒಂದು ಇಡಿಯಂ ಆಗಿರೋದು. ಓಕೆ, ಇದರಿಂದ ಮೀನಿಂಗು ಎಷ್ಟು ಊಟ ಕೊಟ್ರು ನಾನು ತಿಳ್ಕೊಂತೀನಿ, ಇದ್ ಮೀನಿಂಗ್ ಇದ್ರಿಂದ. ಓಕೆ, ಹಾರ್ಸ್ ತಿಂತೀನಿ ಅಂತ ಅಲ್ಲ. ಐ ಕುಡ್ ಈಟ್ ಅ ಹಾರ್ಸ್ ಅಂದ್ರೆ ನಾನು ಹಾರ್ಸ್ ತಿಂತೀನಿ ಅಂತ ಅಲ್ಲ. ಹಾರ್ಸ್ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ಕ್ವಾಂಟಿಟಿ ಊಟ ನನಗೆ ಕೊಟ್ರು ನಾನು ತಿನ್ಕೊಂತೀನಿ ಅನ್ನೋ ಮೀನಿಂಗ್ ಇಲ್ಲಿ ಬರ್ತಿರೋದು. ನನಗೆ ಎಷ್ಟು ಹಶು ಆಗ್ತಿದೆ ಅಂದ್ರೆ ಹಾರ್ಸ್ ಇರೋ ಅಷ್ಟು ಊಟ ನನಗೆ ಕೊಟ್ರು ನಾನು ತಿನ್ಕೊಂತೀನಿ. I am so hungry, I could eat a horse. I could eat a horse, I am starving. Next is on an empty stomach. ಖಾಲಿ ಹೊಟ್ಟೆನಲ್ಲಿ ಅಂತ ಹೇಳುವಾಗ on an empty stomach ಫ್ರೇಸ್ ಯೂಸ್ ಮಾಡೋದು. ಈಗ ನೋಡಿ, ನೀವೇನಾದ್ರೂ ಟೆಸ್ಟ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟ್ ಆಯ್ತು, ಯೂರಿನ್ ಟೆಸ್ಟ್ ಆಯ್ತು, ಶುಗರ್ ಟೆಸ್ಟ್ ಏನೇ ಆಗಿರ್ಲಿ, ನಿಮಗೆ ಡಾಕ್ಟರ್ ಏನ್ ಹೇಳ್ತಾರೆ, ಈ ಟೆಸ್ಟ್ ನ ಖಾಲಿ ಹೊಟ್ಟೆನಲ್ಲಿ ಮಾಡಿಸ್ಕೊಂಡ್ ಬನ್ನಿ, ಖಾಲಿ ಹೊಟ್ಟೆನಲ್ಲಿ ಮಾಡಿಸ್ಬೇಕಿದು. ಖಾಲಿ ಹೊಟ್ಟೆನಲ್ಲಿ ಅಂತ ಹೇಳುವಾಗ ಆನ್ ಎನ್ ಎಂಪ್ಟಿ ಸ್ಟಮಕ್ ಫ್ರೇಸ್ ಯೂಸ್ ಮಾಡ್ಕೊಳ್ತೀರಾ. ದ ಲೇಬಲ್ ಸೇಸ್ ಟು ಟೇಕ್ 2 ಟ್ಯಾಬ್ಲೆಟ್ಸ್ ಆನ್ ಎನ್ ಎಂಪ್ಟಿ ಸ್ಟಮಕ್. ಲೇಬಲ್ ಅಲ್ಲಿ ಬರ್ತಿದೆ 2 ಟ್ಯಾಬ್ಲೆಟ್ಸ್ ನ ಖಾಲಿ ಹೊಟ್ಟೆನಲ್ಲಿ ತಗೋಬೇಕು. ಈ ರೀತಿ ಹಶು ಆಗ್ತದೆ ಅಂತ ಹೇಳುವಾಗ ಹಂಗ್ರಿ ಬದಲಿಗೆ ಬೇರೆ ವರ್ಡ್ಸ್ ನ ಯೂಸ್ ಮಾಡ್ಕೋಬಹುದು. ಕ್ವಾಂಟಿಟಿನ ಡಿಸ್ಕ್ರೈಬ್ ಮಾಡ್ತಿದೀವಿ, ಎಷ್ಟು ಊಟ ಕೊಟ್ರು ತಿನ್ಕೊಂತೀನಿ ಅಂತ ಹೇಳುವಾಗ ಐ ಕುಡ್ ಈಟ್ ಅ ಹಾರ್ಸ್ ಫ್ರೇಸ್ ಯೂಸ್ ಮಾಡ್ಕೋಬಹುದು. ಖಾಲಿ ಹೊಟ್ಟೆನಲ್ಲಿ ಅಂತ ಹೇಳುವಾಗ ಆನ್ ಎನ್ ಎಂಪ್ಟಿ ಸ್ಟಮಕ್ ಫ್ರೇಸ್ ಯೂಸ್ ಮಾಡ್ಕೋಬಹುದು. ಯು ಕ್ಯಾನ್ ಜಸ್ಟ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಸ್ಲೈಡ್. ಈ ಸ್ಲೈಡ್ ಏನ ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಮ್ಮ ಕ್ಲಾಸ್ ಮುಗ್ದಾದ್ಮೇಲೆ ಇನ್ನೊಂದ್ಸತಿ ಈ ಆಕ್ಟಿವಿಟಿನ ಮಾಡಕ್ಕೆ ಟ್ರೈ ಮಾಡಿ. Now moving on to our today's topic, that is verb. Okay, so first ನಾವಿಲ್ಲಿ verb ಬಗ್ಗೆ ತಿಳ್ಕೊಳ್ಳೋಣ. verb ಅಂದ್ರೆ ಏನು ಎಲ್ರಿಗೂ ಗೊತ್ತಿದೆ, ಕ್ರಿಯಾಪದ. ಸೊ ಕ್ರಿಯಾಪದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ವರ್ಬ್ ಅಂತ ಹೇಳ್ತೀವಿ. ವರ್ಬ್ ಇಸ್ ಆನ್ ಆಕ್ಷನ್ ವರ್ಡ್. ನಮ್ಮ ಸೆಂಟೆನ್ಸ್ ಅಲ್ಲಿ ಏನಾದ್ರೂ ಕ್ರಿಯೆ ಆಗ್ತಿದೆ, ಆ ವರ್ಡಿಗೆ ನಾವು ವರ್ಬ್ ಅಂತ ಹೇಳೋದು. ಓಕೆ, 2 ಟೈಪ್ಸ್ ಆಫ್ ವರ್ಬ್ಸ್ ತಿಳ್ಕೊಳ್ಳೋಕ್ಕೂ ಮುಂಚೆ 3 ಫಾರ್ಮ್ಸ್ ಆಫ್ ವರ್ಬ್ಸ್ ತಿಳ್ಕೊಳ್ಳೋಣ. ಓಕೆ, ಸೊ ತುಂಬಾ ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ 3 ಫಾರ್ಮ್ಸ್ ಆಫ್ ವರ್ಬ್ಸ್ ಹಾಗೂ 3 ಟೆನ್ಸಸ್ ಒಂದೇ ಅಂತ ಅನ್ಸುತ್ತೆ.
ಸೊ ಎವ್ರಿಬಡಿ ಟ್ರೈ ಟು ಆನ್ಸರ್ ಮೀ ಇನ್ ದ ಚಾಟ್ ಬಾಕ್ಸ್. ಚಾಟ್ ಬಾಕ್ಸ್ ಅಲ್ಲಿ ಎಲ್ಲರೂ ನನಗೆ ಆನ್ಸರ್ ಮಾಡಕ್ ಟ್ರೈ ಮಾಡಿ. ನಿಮಗೆ ಟೆನ್ಸಸ್ ಯಾವುದು ಗೊತ್ತಿದೆಯಾ? ಯಾವ್ದು ಗೊತ್ತಿದೆ ನನಗೆ? ಆನ್ಸರ್ ಮಾಡಿ. ಹೌ ಮೆನಿ ಟೆನ್ಸಸ್ ಆರ್ ದೇರ್? ಬೇಸಿಕ್ ಟೆನ್ಸಸ್ ಕೇಳ್ತಿರೋದು. ಬೇಸಿಕ್ ಟೆನ್ಸಸ್ ಕೇಳ್ತಿದ್ದೀನಿ. ಕರೆಕ್ಟ್ ಕಾರ್ತಿಕ್. ಎಸ್ ಸುಮಾ ಕರೆಕ್ಟ್. ಮೂರ್ ಬೇಸಿಕ್ ಟೆನ್ಸಸ್ ಇರೋದು. ಪಾಸ್ಟ್ ಟೆನ್ಸ್ ನಮ್ಮ ಭೂತಕಾಲ, ಪ್ರೆಸೆಂಟ್ ಟೆನ್ಸ್ ನಮ್ಮ ವರ್ತಮಾನ ಕಾಲ, ಫ್ಯೂಚರ್ ಟೆನ್ಸ್ ನಮ್ಮ ಭವಿಷ್ಯತ್ ಕಾಲ. ಸೊ ಈ ಮೂರ್ ಬೇಸಿಕ್ ಟೆನ್ಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ತುಂಬಾ ಜನ ಈ ಟೆನ್ಸಸ್ ಮತ್ತೆ ಈ 3 ಫಾರ್ಮ್ಸ್ ಆಫ್ ವರ್ಬ್ಸ್ ಒಂದೇ ಅಂತ ಅನ್ಕೊಂಡಿದ್ದಾರೆ. ಇಟ್ ಇಸ್ ರಾಂಗ್. ಟೆನ್ಸಸ್ ಅಂದ್ರೆ ನಮ್ಮ ಕಾಲಗಳು, ಫಾರ್ಮ್ಸ್ ಆಫ್ ವರ್ಬ್ಸ್ ಅಂದ್ರೆ ಆ ಕಾಲದಲ್ಲಿ ನಾವು ಯಾವ ವರ್ಬ್ ಯೂಸ್ ಮಾಡ್ತೀವಿ, ಯಾವ ಕ್ರಿಯಾಪದ ಯೂಸ್ ಮಾಡ್ತೀವಿ ಅದಕ್ಕೆ ಹೇಳೋದು. ಓಕೆ, 3 ಫಾರ್ಮ್ಸ್ ಆಫ್ ವರ್ಬ್ಸ್ ಅಂದ್ರೆ ಕ್ರಿಯಾಪದ ಆಯ್ತು, 3 ಟೆನ್ಸಸ್ ಅಂದ್ರೆ ಕಾಲಗಳು ಆಯ್ತು. ಓಕೆ, ಸೊ 3 ಕಾಲಗಳು ಎಲ್ರಿಗೂ ಗೊತ್ತಿದೆ. ಪಾಸ್ಟ್ ಟೆನ್ಸ್ ವರ್ತಮಾನ ಕಾಲ, ಸಾರಿ ಪಾಸ್ಟ್ ಟೆನ್ಸ್ ಭೂತಕಾಲ, ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ. ಓಕೆ, ಸೊ ಇಲ್ಲಿ 3 ಫಾರ್ಮ್ಸ್ ಆಫ್ ವರ್ಬ್ಸ್ ಕೊಟ್ಟಿದ್ದಾರೆ, ಅದನ್ನ ತಿಳ್ಕೊಳ್ಳೋಣ. ಓಕೆ, 3 ಫಾರ್ಮ್ಸ್ ಆಫ್ ವರ್ಬ್ಸ್ ಇದೆ. ಬೇಸ್ ಫಾರ್ಮ್, ಆಲ್ಸೋ ನಾನ್ ಆಸ್ ಫಸ್ಟ್ ಫಾರ್ಮ್. Past tense form, also known as second form, V2. Past participle form, also known as third form, that is V3. Okay, so first agi base form ನಾವು ಎಲ್ಲಿ ಯೂಸ್ ಮಾಡೋದು ಅದನ್ನ ತಿಳ್ಕೊಳ್ಳೋಣ. Base form is also known as first form. First form of verb ನಾವು V1 ನಾವು present tense ಹಾಗೂ future tense ಅಲ್ಲಿ ಯೂಸ್ ಮಾಡ್ತೀವಿ. ನಾವು ವರ್ತಮಾನ ಕಾಲ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ V1 ಯೂಸ್ ಮಾಡ್ಕೋಬೇಕು. ಭವಿಷ್ಯತ್ ಕಾಲ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ವಿಲ್ ಜೊತೆ V1 ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಬೇಸ್ ಫಾರ್ಮ್ ಪ್ರೆಸೆಂಟ್ ಟೆನ್ಸ್ ಹಾಗೂ ಫ್ಯೂಚರ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ಪಾಸ್ಟ್ ಟೆನ್ಸ್ ಫಾರ್ಮ್. ಪಾಸ್ಟ್ ಟೆನ್ಸ್ ಫಾರ್ಮ್ ಇಸ್ ಆಲ್ಸೋ ನಾನ್ ಆಸ್ ಸೆಕೆಂಡ್ ಫಾರ್ಮ್. ಓಕೆ, ಈ ನೇಮ್ ಓದೋ ತಕ್ಷಣ ನಮಗೆ ಗೊತ್ತಾಗ್ತಿದೆ ಈ ಪಾಸ್ಟ್ ಟೆನ್ಸ್ ಫಾರ್ಮ್ ನಾವ್ ಎಲ್ಲಿ ಯೂಸ್ ಮಾಡೋದು ಅಂತ. ನಾವು ಭೂತಕಾಲ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಪಾಸ್ಟ್ ಟೆನ್ಸ್ ಯೂಸ್ ಮಾಡೋದು, ಸೆಕೆಂಡ್ ಫಾರ್ಮ್ ಯೂಸ್ ಮಾಡೋದು, V2 ಯೂಸ್ ಮಾಡೋದು. ಓಕೆ, ನಾವು ನಮ್ಮ ಭೂತಕಾಲ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಡೈರೆಕ್ಟ್ ಸೆಕೆಂಡ್ ಫಾರ್ಮ್ ಯೂಸ್ ಮಾಡ್ಕೊಂಡ್ಬಿಟ್ಟು ಸೆಂಟೆನ್ಸ್ ನ ಹೇಳೋದು. ಓಕೆ, ಸೊ ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಪಾಸ್ಟ್ ಟೆನ್ಸ್ ಎಲ್ಲಿ ಯೂಸ್ ಮಾಡೋದು ತಿಳ್ಕೊಂಡಿದೀವಿ. ಈಗ ಇನ್ನೊಂದು ಫಾರ್ಮ್ ಉಳಿದಿದೆ, ಯಾವುದು? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ನಾವು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಈಗ ನೀವು ಇನ್ನೂ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಕಲ್ತಿಲ್ಲ, ನಾನ್ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಹೇಳ್ತೀನಿ ಅಂದ್ರೆ ಗೊತ್ತಾಗಲ್ಲ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಹೇಳ್ತೀನಿ ಅಂದ್ರೂ ಕೂಡ ಅರ್ಥ ಆಗಲ್ಲ. ಈಗ ಬರೀ ನೀವು ನೆನ್ಪಿಟ್ಕೊಳ್ಳಿ, ಮೇಕ್ ಅ ನೋಟ್ ಆಫ್ ಇಟ್. ಥರ್ಡ್ ಫಾರ್ಮ್ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ 3 ಫಾರ್ಮ್ಸ್ ಆಫ್ ವರ್ಬ್ಸ್. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. 3 ಫಾರ್ಮ್ಸ್ ಆಫ್ ವರ್ಬ್ಸ್ ಇರೋದು. ಬೇಸ್ ಫಾರ್ಮ್, ಆಲ್ಸೋ ನಾನ್ ಆಸ್ ಫಸ್ಟ್ ಫಾರ್ಮ್. ಈ ಫಸ್ಟ್ ಫಾರ್ಮ್ ನಾವು ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ಪಾಸ್ಟ್ ಟೆನ್ಸ್, ಆಲ್ಸೋ ನಾನ್ ಆಸ್ ಸೆಕೆಂಡ್ ಫಾರ್ಮ್. ಈ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡೋದು, ಭೂತಕಾಲದಲ್ಲಿ ಯೂಸ್ ಮಾಡ್ತೀವಿ. Next is past participle form, also known as third form. ಈ third form of verb ನಾವು present perfect tense, past perfect tense ಅಲ್ಲಿ ಯೂಸ್ ಮಾಡೋದು. Okay, so this is all about 3 forms of verbs. Next is 2 types of verbs. 2 types of verbs ಯಾವ್ದು ತಿಳ್ಕೊಳ್ಳೋಣ. Okay, regular verb, irregular verb ಇರೋದು. Okay, 2 types ಇದು. ರೆಗ್ಯುಲರ್ ವರ್ಬ್ ಹೇಳೋದು ತುಂಬಾ ಈಸಿ, ಯಾಕಂದ್ರೆ ಫಸ್ಟ್ ಫಾರ್ಮ್ ಅಲ್ಲಿ ಯಾವ ವರ್ಬ್ ಇರುತ್ತೆ ಅದಕ್ಕೆ ಸೆಕೆಂಡ್ ಫಾರ್ಮ್ ಮತ್ತೆ ಥರ್ಡ್ ಫಾರ್ಮ್ ಅಲ್ಲಿ ಹೇಳುವಾಗ ಇಡಿ ಸೇರಿಸ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಸ್ಟಾರ್ಟ್, ಸ್ಟಾರ್ಟೆಡ್, ಇಡಿ ಸೇರಿಸ್ತಿದೀವಿ ಅಲ್ವಾ, ಸೊ ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮ್ ಸಿಕ್ತು. ನೆಕ್ಸ್ಟ್ ಇಸ್ ಜಾಯಿನ್. ಫಸ್ಟ್ ಫಾರ್ಮ್ ಅಲ್ಲಿ ಜಾಯಿನ್ ಇದೆ, ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮ್ ಅಲ್ಲಿ ಜಾಯಿನ್ಡ್, ಇಡಿ ಸೇರಿಸ್ಬಿಟ್ಟು ಹೇಳ್ತೀವಿ. ಲೈಕ್, ಇಡಿ ಬಂತು ಲಾಸ್ಟ್ ಅಲ್ಲಿ.
ಈ ರೀತಿ ನಮ್ಮ ವರ್ಬಿಗೆ ಇಡಿ ಸೇರಿಸ್ತೀವಿ ಅಂದ್ರೆ ನಮಗೆ ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮ್ ಸಿಗುತ್ತೆ. ಅದಕ್ಕೆ ನಾವು ರೆಗ್ಯುಲರ್ ವರ್ಬ್ ಅಂತ ಹೇಳೋದು. ನೆಕ್ಸ್ಟ್ ಇಸ್ ಇರ್ರೆಗ್ಯುಲರ್ ವರ್ಬ್. ಇರ್ರೆಗ್ಯುಲರ್ ವರ್ಬ್ ಸ್ಲೈಟ್ ಆಗಿ ಕಾಂಪ್ಲಿಕೇಟೆಡ್ ಆಗಿದೆ. ಯಾಕಂದ್ರೆ ಬೇಸ್ ಫಾರ್ಮ್ ಅಲ್ಲಿ ಬೇರೆ ವರ್ಬ್ ಇರುತ್ತೆ, ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮ್ ಅಲ್ಲಿ ಸೇಮ್ ಇರುತ್ತೆ. ಅಥವಾ ಬೇಸ್ ಫಾರ್ಮೇ ಬೇರೆ ಇರುತ್ತೆ, ಸೆಕೆಂಡ್ ಫಾರ್ಮೇ ಬೇರೆ ಇರುತ್ತೆ, ಥರ್ಡ್ ಫಾರ್ಮೇ ಬೇರೆ ಇರುತ್ತೆ. ಫಸ್ಟ್ ಎಕ್ಸಾಂಪಲ್ ನೋಡಿ, ಸೇ. ಈ ಸೇ ವರ್ಡ್ಗೆ ನಾನು ಇಡಿ ಸೇರಿಸ್ತೀನಿ ಅಂದ್ರೆ ನನಗೆ ಹೊಸ ವರ್ಬ್ ಸಿಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ವರ್ಬೇ ಚೇಂಜ್ ಆಗ್ತಿದೆ, ಕರೆಕ್ಟ್? ಇದು ಇರ್ರೆಗ್ಯುಲರ್ ವರ್ಬ್ ಅಲ್ಲಿ ಬರೋದು. ಸೇ, ಸೆಡ್, ಸೆಡ್ ಚೇಂಜ್ ಆಗುತ್ತೆ. ಈಗ ಥರ್ಡ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಫಾರ್ಮ್ ಅಲ್ಲಿ ಗೋ ಇದೆ, ಸೆಕೆಂಡ್ ಫಾರ್ಮಿಗೆ ಗೋಡ್ ಅಂತ ಹೇಳಕ್ ಬರಲ್ಲ, ವೆಂಟಿಗ್ ಚೇಂಜ್ ಆಗ್ತದೆ. ಥರ್ಡ್ ಫಾರ್ಮ್ ಗಾನಿಗ್ ಚೇಂಜ್ ಆಗ್ತದೆ. ಈ ರೀತಿ ಫಸ್ಟ್ ಫಾರ್ಮ್ ಅಲ್ಲೇ ಬೇರೆ ವರ್ಬ್ ಇದೆ, ಸೆಕೆಂಡ್ ಫಾರ್ಮ್ ಅಲ್ಲೇ ಬೇರೆ ವರ್ಬ್ ಇದೆ, ಥರ್ಡ್ ಫಾರ್ಮ್ ಅಲ್ಲೇ ಬೇರೆ ವರ್ಬ್ ಇದೆ ಅಂದ್ರೆ ಅದನ್ನ ನಾವು ಇರ್ರೆಗ್ಯುಲರ್ ವರ್ಬ್ ಅಂತ ಹೇಳೋದು. ಇನ್ನು ಕೆಲವು ವರ್ಬ್ಸ್ ಇದೆ, ಅದು ಎಲ್ಲಾ ಫಾರ್ಮ್ ಅಲ್ಲೂ ಒಂದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಟ್. ತುಂಬಾ ಜನ ಬಟ್ಟೆಡ್ ಅಂತ ಹೇಳ್ತಾರೆ, ರಾಂಗ್. ಬಟ್ ಬಟ್ ಬಟ್. ಕಟ್, ಕಟ್ಟೆಡ್ ಅಂತ ಹೇಳ್ತಾರೆ, ರಾಂಗ್. ಕಟ್ ಕಟ್ ಕಟ್, ಕರೆಕ್ಟ್ ಸುಮ. ಪುಟ್, ಪುಟ್ ಪುಟ್ ಪುಟ್. ಇನ್ನೊಂದು ವರ್ಡ್ ಇದೆ, ಹರ್ಟ್. ತುಂಬಾ ಜನ ಹರ್ಟೆಡ್ ಅಂತ ಹೇಳ್ತಾರೆ, ರಾಂಗ್. ಹರ್ಟ್ ಹರ್ಟ್ ಹರ್ಟ್. ಈ ರೀತಿ ಇರ್ರೆಗ್ಯುಲರ್ ವರ್ಬ್ಸ್ ನಾವು ಹೇಳೋದು. ಓಕೆ, ಸೊ ನಿಮ್ಮ ಕ್ಲಾಸ್ ಮುಗಿದಾದ್ಮೇಲೆ ಈ ಲಿಸ್ಟ್ ಏನ್ ಕೊಟ್ಟಿದೀವಿ ಇರ್ರೆಗ್ಯುಲರ್ ವರ್ಬ್ಸ್ ಎಂದು ತಿಳ್ಕೊಳಕ್ಕೆ ಟ್ರೈ ಮಾಡಿ. ಓಕೆ, 50 ಲಿಸ್ಟ್ ನ ಕೊಟ್ಟಿದೀವಿ, 50 ವರ್ಬ್ಸ್ ನ ಕೊಟ್ಟಿದೀವಿ. ನಿಮ್ಮ ಕ್ಲಾಸ್ ಮುಗ್ದಾದ್ಮೇಲೆ ಪ್ರತಿದಿನ ಎಷ್ಟಾಗುತ್ತೆ ಅಷ್ಟ್ ಕಲಿಯಕ್ಕೆ ಟ್ರೈ ಮಾಡಿ. ಓಕೆ, ಯಾಕಂದ್ರೆ ನಾಳೆಯಿಂದ ಟೆನ್ಸಸ್ ಕ್ಲಾಸ್ ಶುರು ಆಗುತ್ತೆ. ಸೊ ಯಾವ ಟೆನ್ಸ್ ಅಲ್ಲಿ ಯಾವ ಫಾರ್ಮ್ ಆಫ್ ವರ್ಬ್ ಯೂಸ್ ಮಾಡ್ಬೇಕು ನಿಮಗ್ ಗೊತ್ತಿರ್ಬೇಕು. ಓಕೆ, ಸೊ ಆಲ್ರೆಡಿ PPT ಕೂಡ ಶೇರ್ ಮಾಡಿದ್ದಾರೆ. ನಿಮ್ಮ ಕ್ಲಾಸ್ ಮುಗ್ದಾದ್ಮೇಲೆ ಇನ್ನೊಂದ್ಸತಿ ಇದನ್ನ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಓಕೆ, now moving on to our second topic, that is have to, should, must. ಸೆಂಟೆನ್ಸ್ ಅಲ್ಲಿ ಹ್ಯಾವ್ ಟು, ಶುಡ್ ಮತ್ತೆ ಮಸ್ಟ್ ಯೂಸ್ ಮಾಡ್ತಿದೀವಿ ಅಂದ್ರೆ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಯೂಸ್ ಮಾಡ್ಬೇಕು. ಹ್ಯಾವ್ ಟು, ಶುಡ್ ಮತ್ತೆ ಮಸ್ಟ್ ಜೊತೆ ನಾವು ಫಸ್ಟ್ ಫಾರ್ಮ್ ಆಫ್ ವರ್ಬ್ ನ ಯೂಸ್ ಮಾಡ್ಬೇಕು. ಓಕೆ, ಸೊ ಈ ಹ್ಯಾವ್ ಟು, ಶುಡ್ ಮತ್ತೆ ಮಸ್ಟ್ ಗೆ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ, ಮಾಡೆಲ್ ವರ್ಬ್ಸ್ ಅಂತ ಕರಿತೀವಿ, ಸಪೋರ್ಟಿವ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಈ ಹ್ಯಾವ್ ಟು, ಶುಡ್ ಮತ್ತೆ ಮಸ್ಟ್ ನಾವು ಸೆಂಟೆನ್ಸ್ ಅಲ್ಲಿ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಬೇರೆಯವ್ರಿಗೆ ಅಡ್ವೈಸ್ ಕೊಡ್ತಿದೀವಿ, ಸಲಹೆ ಕೊಡ್ತಿದೀವಿ, ಏನು ಕರ್ತವ್ಯಗಳ ಬಗ್ಗೆ ಮಾತಾಡ್ತಿದೀವಿ, ಅಥವಾ ನಾವು ಇನ್ನೊಬ್ರದ್ದು ಜವಾಬ್ದಾರಿಗಳನ್ನ ತೋರಿಸ್ತಿದೀವಿ ಅಂದ್ರೆ ಹ್ಯಾವ್ ಟು, ಶುಡ್, ಮಸ್ಟ್ ಯೂಸ್ ಮಾಡೋದು. ಕೆಲ ಎಕ್ಸಾಂಪಲ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಈಗ ಒಂದ್ ಕಾಮನ್ ಎಕ್ಸಾಂಪಲ್ ಇದೆ, ನಾನ್ ಹೋಗ್ಬೇಕು. ನಾವ್ ಈ ಹ್ಯಾವ್ ಟು, ಶುಡ್ ಮತ್ತೆ ಮಸ್ಟ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇಂಪಾರ್ಟೆನ್ಸ್ ತೋರ್ಸಕ್ಕೆ. ಓಕೆ, ನಾನ್ ಹೋಗೋದಷ್ಟೇನು ಇಂಪಾರ್ಟೆಂಟ್ ಇಲ್ಲ, ನಾನ್ ಬರೀ ಹೋಗ್ಬೇಕು ಅಂತ ಹೇಳ್ತಿದ್ದೀನಿ. ನಾನ್ ಹೋಗ್ಬೇಕು, ಐ ಹ್ಯಾವ್ ಟು ಗೋ. ಅದೇ ನಾನ್ ಹೋಗೋದ್ ಇಂಪಾರ್ಟೆಂಟ್ ಆಗಿದೆ, ಕಡ್ಡಾಯ ಇದೆ, ಕಂಪಲ್ಸರಿ ಇದೆ, ನಾನು ಹೋಗ್ಬೇಕು, ಐ ಶುಡ್ ಗೋ. ಅದೇ ನಾನು ಹೋಗೋದ್ ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ, ನಾನು ಹೋಗಲ್ಲ ಅಂದ್ರೆ ಕೆಲ್ಸಾನೇ ಆಗಲ್ಲ, ಐ ಮಸ್ಟ್ ಗೋ. ಆಸ್ ಎ ಸ್ಪೀಕರ್ ನಾವೇನಾದ್ರೂ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಅದೆಷ್ಟು ಇಂಪಾರ್ಟೆಂಟ್ ಆಗಿದೆ ನಮಗ್ ಗೊತ್ತು. ಸೊ ಅದ್ರ ಬೇಸಿಸ್ ಮೇಲೆ ನಾವು ಹ್ಯಾವ್ ಟು, ಶುಡ್, ಮಸ್ಟ್ ಯೂಸ್ ಮಾಡೋದು. ನೆಕ್ಸ್ಟ್ ನೋಡಿ, ನೀವು ನಾಳೆ ಕರೆ ಮಾಡಬೇಕು. ಈಗ ನಾನ್ ನಿಮಗ್ ಹೇಳ್ತಿರೋದ್ ನೀವ್ ಕಾಲ್ ಮಾಡ್ಬೇಕು ಅಂತ. ನೀವ್ ಕಾಲ್ ಮಾಡೋದ್ ಎಷ್ಟು ಇಂಪಾರ್ಟೆಂಟ್ ನನಗ್ ಗೊತ್ತು. ನೀವ್ ಕಾಲ್ ಮಾಡ್ಬೇಕು ಅಂತ ಸಿಂಪಲ್ ಹೀಗೆ ಹೇಳ್ತಿದ್ದೀನಿ. ಓಕೆ, ಕಾಲ್ ಮಾಡ್ಬೇಕು, ಯು ಹ್ಯಾವ್ ಟು ಕಾಲ್ ಮೀ. ನಾನು ಕಡ್ಡಾಯ ಇಟ್ಕೊಂಡ್ಬಿಟ್ಟು ಹೇಳ್ತಿದ್ದೀನಿ, ನಾಳೆ ನೀನ್ ನನಗ್ ಕಾಲ್ ಮಾಡ್ಬೇಕು, ಇಂಪಾರ್ಟೆಂಟ್ ಇದೆ, ಯು ಶುಡ್ ಕಾಲ್ ಮೀ. ಅದೇ ಬಲವಾದ ಬಾಧ್ಯತೆ ಸಿಚುವೇಶನ್ ಇದೆ, ನೀನ್ ಕಾಲ್ ಮಾಡಲ್ಲ ಅಂದ್ರೆ ಇಲ್ಲಿ ಏನೋ ಕೆಲ್ಸನೇ ಆಗಲ್ಲ, ನೀನ್ ನಾಳೆ ಕಾಲ್ ಮಾಡ್ಲೇಬೇಕು, ಯು ಮಸ್ಟ್ ಕಾಲ್ ಟುಮಾರೋ. ಈ ರೀತಿ ಇಂಪಾರ್ಟೆನ್ಸ್ ಬೇಸಿಸ್ ಮೇಲೆ ಹ್ಯಾವ್ ಟು, ಶುಡ್ ಮತ್ತೆ ಮಸ್ಟ್ ನ ಯೂಸ್ ಮಾಡ್ಕೊಳ್ಳೋದು. ಓಕೆ, ಶುಡ್ ಮತ್ತೆ ಮಸ್ಟ್ ಎಲ್ಲಾ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ಕೋಬಹುದು. ಹ್ಯಾವ್ ಟು ಬೇಸ್ಡ್ ಆನ್ ಸಬ್ಜೆಕ್ಟ್ ಯೂಸ್ ಮಾಡ್ತೀವಿ.
ಸಬ್ಜೆಕ್ಟ್ ಐ ಯು ವಿ ದೇ ಇದ್ದಾಗ ಹ್ಯಾವ್ ಟು ಯೂಸ್ ಮಾಡ್ತೀವಿ. ಹಿ ಶಿ ಇಟ್ ಅಥವಾ ನೇಮ್ ಇದ್ದಾಗ ಹ್ಯಾಸ್ ಟು ಯೂಸ್ ಮಾಡ್ತೀವಿ. ಓಕೆ, ಎರಡರಿಂದ ಮೀನಿಂಗ್ ಒಂದೇ ಇರುತ್ತೆ, ಬೇಸ್ಡ್ ಆನ್ ದ ಸಬ್ಜೆಕ್ಟ್ ಯೂಸ್ ಮಾಡ್ಕೊಳ್ಳೋದು. ಐ ಹ್ಯಾವ್ ಟು ಬಿ ದೇರ್ ಬೈ 5 o'clock. ಇರ್ಬೇಕು ಅಂತ ಹೇಳುವಾಗ ಬಿ ವರ್ಡ್ ಯೂಸ್ ಮಾಡ್ತಿರೋದು. ಓಕೆ, ನಾನಲ್ಲಿ 5 ಗಂಟೆವರೆಗೆ ಇರಬೇಕು. ಐ ಹ್ಯಾವ್ ಟು ಬಿ ದೇರ್ ಬೈ 5 o'clock. ಅವನಲ್ಲಿ 5 ಗಂಟೆವರೆಗೆ ಇರಬೇಕು, 5 ಗಂಟೆ ಶೋ ಸ್ಟಾರ್ಟ್ ಆಗುತ್ತೆ, 5 ಗಂಟೆವರೆಗೆ ಇರ್ಬೇಕಲ್ಲಿ ಅವನು. ಹಿ ಹ್ಯಾಸ್ ಟು ಬಿ ದೇರ್ ಬೈ 5 o'clock. ಓಕೆ, ಸೊ ಇರಬೇಕು ಅಂತ ಹೇಳುವಾಗ ಬಿ ವರ್ಡ್ ಯೂಸ್ ಮಾಡ್ತಿರೋದು. ನೆಕ್ಸ್ಟ್ ನೋಡಿ, ಅಡ್ವೈಸ್ ಕೊಡ್ತಿದ್ದೀವಿ, ಸಲಹೆ ಕೊಡ್ತಿದ್ದೀವಿ ಅಂದ್ರೆ ಹೇಗ್ ಸೆಂಟೆನ್ಸ್ ಹೇಳೋದು ನಮಗಿಲ್ಲಿ ಎಕ್ಸಾಂಪಲ್ಸ್ ನ ಕೊಟ್ಟಿದ್ದಾರೆ. ಎವ್ರಿಬಡಿ ಮೇಕ್ ಅ ನೋಟ್ ಆಫ್ ಇಟ್. ನೀವು ಬೇರೆಯವರಿಗೆ ಅಡ್ವೈಸ್ ಕೊಡ್ತಿದ್ದೀರಾ ಅಂದ್ರೆ ಹ್ಯಾವ್ ಟು ಯೂಸ್ ಮಾಡಕ್ ಆಗಲ್ಲ. ಅಡ್ವೈಸ್ ಅಂತ ಬಂದಾಗ ಸ್ವಲ್ಪ ಇಂಪಾರ್ಟೆನ್ಸ್ ಇರುತ್ತೆ ಅಲ್ವಾ. ನೀವು ಹೀಗೆ ಅವ್ರಿಗೆ ಹೇಳಲ್ಲ, ಅವ್ರದ್ದು ಏನೋ ಕೆಲಸ ಆಗ್ಬಾರ್ದು ಈ ಮನ್ಸ್ ಇಟ್ಕೊಂಡ್ಬಿಟ್ಟು ನೀವ್ ಯಾರಿಗೂ ಅಡ್ವೈಸ್ ಕೊಡಲ್ಲ. ಅಡ್ವೈಸ್ ಕೊಡ್ತಿದ್ದೀರಾ ಅಂದ್ರೆ ಸ್ವಲ್ಪ ಇದಿರುತ್ತೆ, ಇಂಪಾರ್ಟೆನ್ಸ್ ಇರುತ್ತೆ. ಸೊ ಶುಡ್ ಅಥವಾ ಮಸ್ಟ್ ನ ಯೂಸ್ ಮಾಡ್ಕೋಬೇಕು. ಏನೋ ಒಂದ್ ಮಾಡ್ಬೇಕು, ಶುಡ್ ಮಸ್ಟ್. ಏನೋ ಒಂದ್ ಮಾಡಬಾರ್ದು, ಶುಡ್ ನಾಟ್ ಮಸ್ಟ್ ನಾಟ್. ಫಾರ್ ಎಕ್ಸಾಂಪಲ್, ಯು ಶುಡ್ ನಾಟ್ ಈಟ್ ಜಂಕ್ ಫುಡ್, ಯು ಶುಡಂಟ್ ಈಟ್ ಜಂಕ್ ಫುಡ್. ನೀನು ಜಂಕ್ ಫುಡ್ ತಿನ್ಬಾರ್ದು, ನೀನು ಜಂಕ್ ಫುಡ್ ತಿನ್ಬಾರ್ದು. ಈಗ ನೋಡಿ, ಯಾರಿಗೋ ಹೊಟ್ಟೆ ನೋವಿತ್ತು, ಫುಡ್ ಪಾಯ್ಸನಿಂಗ್ ಆಗಿತ್ತು. ಓಕೆ, ಆಸ್ ಅ ಸ್ಪೀಕರ್ ನಮ್ಮೆಲ್ರಿಗೂ ಗೊತ್ತಿದೆ ಜಂಕ್ ಫುಡ್ ಹಾನಿಕಾರಕ ಆಗಿರೋದು, ಅದ್ ಯಾರಿಗೂ ಸರಿ ಇಲ್ಲ. ಸೊ ನಾವ್ ಅಡ್ವೈಸ್ ಕೊಡ್ತಿದೀವಿ ಅಂದ್ರೆ ಜಂಕ್ ಫುಡ್ ನ ತಿನ್ಬಾರ್ದು, ವಿ ಶುಡಂಟ್ ಈಟ್ ಜಂಕ್ ಫುಡ್. ಅದೇ ಯಾರಿಗೂ ಫುಡ್ ಪಾಯ್ಸನಿಂಗ್ ಆಗಿತ್ತು, ಅವ್ರಂತೂ ತಿನ್ಲೇಬಾರ್ದು ಅಲ್ವಾ. ಸೊ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಇದೆ. ಅದಕ್ಕೆ ಯು ಮಸ್ಟ್ ನಾಟ್ ಈಟ್ ಜಂಕ್ ಫುಡ್. ಯು ಶುಡ್ ನಾಟ್ ಯೂಸ್ ಮೊಬೈಲ್ ಫೋನ್ ಇನ್ ದ ಕ್ಲಾಸ್ ರೂಮ್. ಕ್ಲಾಸ್ ರೂಮ್ ಅಲ್ಲಿ ಇದ್ದಾಗ ಮೊಬೈಲ್ ಫೋನ್ ಯೂಸ್ ಮಾಡಬಾರ್ದು. ಶುಡ್ ನಾಟ್, ಶುಡಂಟ್ ಎರಡು ಒಂದೇ ಮೀನಿಂಗ್ ಕೊಡುತ್ತೆ. ಯು ಶುಡಂಟ್ ಸ್ಪೀಕ್ ಮಲಯಾಳಂ ಇನ್ ದ ಆಫೀಸ್. ಆಫೀಸಲ್ಲಿ ಇದ್ದಾಗ ಮಲಯಾಳಂ ಮಾತಾಡಬಾರ್ದು. ಐ ಹ್ಯಾವ್ ಅ ಟೆರಬಲ್ ಸ್ಟಮಕ್ ಏಕ್, ಐ ಶುಡ್ ಗೋ ಟು ಹಾಸ್ಪಿಟಲ್. ನನಗೆ ಕೆಟ್ಟದಾಗ ಹೊಟ್ಟೆ ನೋವ್ತಿದೆ, ನಾನು ಆಸ್ಪತ್ರೆಗೆ ಹೋಗ್ಬೇಕು. ಯು ಶುಡ್ ಸ್ಲೀಪ್ 7 hours ಇನ್ ಅ ಡೇ. ಯು ಮಸ್ಟ್ ಸ್ಲೀಪ್ 7 hours ಇನ್ ಅ ಡೇ. ನೀನ್ 7 ಗಂಟೆ ಮಲಗ್ಲೇಬೇಕು. ಈಗ ಡಾರ್ಕ್ ಸರ್ಕಲ್ಸ್ ಇದೆ ಅಂದ್ರೆ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗಕ್ಕೆ 7 ಗಂಟೆ ಮಲಗ್ಲೇಬೇಕು ಮಸ್ಟ್ ಯೂಸ್ ಮಾಡ್ತಿರೋದು. ಅಥವಾ ನಾರ್ಮಲ್ ಆಗಿ ನಾವ್ ಯಾರಿಗಾದ್ರೂ ಅಡ್ವೈಸ್ ಕೊಡ್ತಿದೀವಿ ಅಂದ್ರೆ ಇಟ್ಸ್ ಅಂಡರ್ಸ್ಟುಡ್ ಅಲ್ವಾ, ಎಲ್ರು 7 hours ಮಲಗ್ಬೇಕು. ಯು ಶುಡ್ ಸ್ಲೀಪ್ 7 hours ಇನ್ ಅ ಡೇ ಅಥವಾ ಯು ಮಸ್ಟ್ ಸ್ಲೀಪ್ 7 hours ಇನ್ ಅ ಡೇ. ಯು ಶುಡ್ ಸ್ಟಡಿ ವೆಲ್. ನೀನ್ ಚೆನ್ನಾಗಿ ಓದ್ಬೇಕು. ಯು ಮಸ್ಟ್ ಓಪನ್ ದ ಶಾಪ್ ಅಟ್ 8 PM. ನೀನು 8 ಗಂಟೆಗೆ ಅಂಗಡಿನ ಓಪನ್ ಮಾಡ್ಬೇಕು. ಈ ರೀತಿ ನೀವು ಬೇರೆಯವ್ರಿಗೆ ಅಡ್ವೈಸ್ ಕೊಡ್ತಿದ್ದೀರಾ, ಸಲಹೆ ಕೊಡ್ತಿದ್ದೀರಾ ಅಂದ್ರೆ ಶುಡ್ ನಾಟ್, ಶುಡ್, ಮಸ್ಟ್ ನಾಟ್, ಮಸ್ಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅಡ್ವೈಸ್ ಕೊಡ್ತೀರಾ. ಇಲ್ಲಿ ಹ್ಯಾವ್ ಟು, ಡೋಂಟ್ ಹ್ಯಾವ್ ಟು ಯೂಸ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ನೋಡಿ, ಹೇಳಲೇಬೇಕು, ತುಂಬಾ ಇಂಪಾರ್ಟೆಂಟ್ ಇದೆ ಮಸ್ಟ್ ಯೂಸ್ ಮಾಡೋದು. ಮಸ್ಟ್ ಸೇ ಯು ಲುಕ್ ರಿಯಲಿ ವೆಲ್. ಹೇಳಲೇಬೇಕು, ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ವಿ ಮಸ್ಟ್ ನಾಟ್ ಟಾಕ್ ಅಬೌಟ್ ಇಟ್, ವಿ ಮಸ್ಂಟ್ ಟಾಕ್ ಅಬೌಟ್ ಇಟ್. ನಾವ್ ಅದ್ರ ಬಗ್ಗೆ ಮಾತಾಡಬಾರದು. ವಿ ಮಸ್ಂಟ್ ಟೆಲ್ ದಿಸ್ ಟು ಎನಿವನ್. ನಮಗ್ ಗೊತ್ತಾಗಿದೆ, ನಾವ್ ಅದ್ರ ಬಗ್ಗೆ ಯಾರ ಮುಂದೆನೂ ಮಾತಾಡಬಾರ್ದು. ನೀನು ಇದನ್ನ ಯಾರ ಮುಂದೆನೂ ಹೇಳ್ಬಾರ್ದು. ಯು ಮಸ್ಂಟ್ ಟೆಲ್ ದಿಸ್ ಟು ಎನಿವನ್. ಇಫ್ ಯು ವಿಸಿಟ್ ಆಫ್ರಿಕಾ, ಅ ಗುಡ್ ಮ್ಯಾಪ್ ಇಸ್ ಅ ಮಸ್ಟ್. ಆಫ್ರಿಕಾ ಅಂತಾನೆ ಇಲ್ಲ, ನೀವ್ ಎಲ್ಲಾದ್ರೂ ವೆಕೇಶನ್ಗೆ ಹೋಗ್ತಿದ್ದೀರಾ ಅಂದ್ರೆ ನಿಮಗೆ ನಿಮ್ಮ ಹತ್ರ ಮ್ಯಾಪ್ ಇರ್ಬೇಕು. ಇಲ್ಲಾಂದ್ರೆ ಎಲ್ಲಿ ಹೋಗೋದು, ಯಾವಾಗ ಹೋಗೋದು, ಯಾವ ಟೈಮಿಗೆ ಯಾವ ಟೂರಿಸ್ಟ್ ಪ್ಲೇಸಿಗೆ ಹೋಗಿದ್ರೆ ಒಳ್ಳೆ ಆಗುತ್ತೆ, ಇದೆಲ್ಲ ನಮಗ್ ಗೊತ್ತಿರ್ಬೇಕಲ್ವಾ. ದುಡ್ಡು ಖರ್ಚ ಮಾಡ್ಕೊಂಡು ಹೋಗ್ತಿದೀವಿ ಅಂದ್ರೆ ವರ್ತ್ ಆಗ್ಬೇಕು. ಸೊ ಒಳ್ಳೆ ಮ್ಯಾಪ್ ಇರ್ಲೇಬೇಕು. ಗುಡ್ ಮ್ಯಾಪ್ ಇಸ್ ಅ ಮಸ್ಟ್. ದಿಸ್ ವಿಡಿಯೋ ಇಸ್ ಅ ಮಸ್ಟ್ ಫಾರ್ ಪೇರೆಂಟ್ಸ್. ಪೇರೆಂಟ್ಸಿಗೋಸ್ಕರ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಯು ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ದಿಸ್. ಎಲ್ರು ಕೇಳಿದಾರೆ, ನೀನು ಇದ್ರ ಬಗ್ಗೆ ಕೇಳಿರ್ತೀಯ. ಸಂಬಡಿ ಮಸ್ಟ್ ಹ್ಯಾವ್ ಟೇಕನ್ ಇಟ್. ಯಾರಾದ್ರೂ ಅದನ್ನ ತಗೊಂಡಿದ್ದಾರೆ. ಈ ರೀತಿ ಹೇಳಲೇಬೇಕು ಅಂತ ಬಂದಾಗ ಮಸ್ಟ್ ಸೇ ಯೂಸ್ ಮಾಡೋದು.
ನೆಕ್ಸ್ಟ್ ನೋಡಿ, ಕ್ವೆಶನ್ಸ್ ನ ಹೇಗ್ ಕೇಳೋದು ನಮಗೆ ಇಲ್ಲಿ ಎಕ್ಸಾಂಪಲ್ ರೂಪದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇಂಪಾರ್ಟೆನ್ಸ್ ಬೇಸಿಸ್ ಮೇಲೆ ಕ್ವೆಶನ್ ನ ಕೇಳ್ಕೊಳ್ತಿರೋದು. ನಾನ್ ಬರ್ಬೇಕಾ, ನಾನ್ ಆ ಕೆಲ್ಸನ ಮಾಡ್ಬೇಕಾ, ನಾನ್ ಮಾಡೋದು ಇಂಪಾರ್ಟೆಂಟ್ ಇದೆಯಾ, ಈ ಮೀನಿಂಗ್ ಅಲ್ಲಿ ಕ್ವೆಶನ್ ನ ಕೇಳ್ತಿರೋದು. ಓಕೆ, ಸೊ ಮೇಕ್ ಅ ನೋಟ್ ಆಫ್ ಇಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಕ್ವೆಶನ್ ಕೇಳ್ತಿದ್ದೀರಾ ಅಂದ್ರೆ ಮಸ್ಟ್ ಯೂಸ್ ಮಾಡಕ್ ಆಗಲ್ಲ. ಈಗ ನೀವು ಸೆಂಟೆನ್ಸ್ ಹೇಳ್ತಿದ್ದೀರಾ, ಅಡ್ವೈಸ್ ಕೊಡ್ತಿದ್ದೀರಾ ಅಂದ್ರೆ ಹ್ಯಾವ್ ಟು, ಡೋಂಟ್ ಹ್ಯಾವ್ ಟು ಯೂಸ್ ಮಾಡಕ್ ಆಗಲ್ಲ. ಕರೆಕ್ಟ್? ಅದೇ ಕ್ವೆಶನ್ ಕೇಳ್ತಿದ್ದೀರಾ ಅಂದ್ರೆ ಮಸ್ಟ್ ಯೂಸ್ ಮಾಡಕ್ ಆಗಲ್ಲ. ಶುಡ್ ಹ್ಯಾವ್ ಟು ಯೂಸ್ ಮಾಡ್ಕೋಬಹುದು, ಮಸ್ಟ್ ಯೂಸ್ ಮಾಡಕ್ ಆಗಲ್ಲ. ಫಸ್ಟ್ ಎಕ್ಸಾಂಪಲ್ ನೋಡಿ, ನಾನು ಬರ್ಬೇಕೆ. ಸ್ವಲ್ಪ ಇಂಪಾರ್ಟೆನ್ಸ್ ಆಗ್ಬಿಟ್ಟು ಕೇಳ್ತಿರೋದು. ನಾನ್ ಬರ್ಬೇಕಾ, ಈ ಮೀನಿಂಗ್ ಅಲ್ಲಿ ಕೇಳ್ತಿರೋದು. ನಾನ್ ಬರ್ಬೇಕಾ. ತುಂಬಾ ಜನ ವಿಲ್ ಐ ಕಮ್ ಈ ರೀತಿ ಕ್ವೆಶನ್ ಕೇಳ್ತಾರೆ. ಇಟ್ ಇಸ್ ರಾಂಗ್. ನೀವ್ ಕ್ವೆಶನ್ ನ ಕೇಳ್ತಿದ್ದೀರಾ ಅಂದ್ರೆ ವಿಲ್ ಜೊತೆ ಐ ಬರಬಾರ್ದು. ಓಕೆ, ನಿಮಗ್ ಒಂದ್ ರೀತಿ ಕೇಳಕ್ಕೆ ಕರೆಕ್ಟ್ ಅನ್ಸ್ತಿದೆ ಅಂದ್ರೂ ಕೂಡ ಅದು ತುಂಬಾ ಸ್ಪೋಕನ್ ಮೀನಿಂಗ್ ಕೊಡುತ್ತೆ. ಓಕೆ, ನೀವು ವಿಲ್ ಜೊತೆ ಐ ಯೂಸ್ ಮಾಡಬಾರ್ದು ಕ್ವೆಶನ್ ಕೇಳ್ತಿದ್ದೀರಾ ಅಂದ್ರೆ. ಸ್ಟೇಟ್ಮೆಂಟ್ ಹೇಳ್ತಿದ್ದೀರಾ ಅಂದ್ರೆ ಐ ವಿಲ್ ಗೋ, ಐ ವಿಲ್ ಕಮ್, ಐ ವಿಲ್ ಡ್ರಿಂಕ್, ಐ ವಿಲ್ ಯೂಸ್ ಮಾಡ್ಕೋಬಹುದು. ನೀವ್ ಕ್ವೆಶನ್ ಕೇಳ್ತಿದ್ದೀರಾ ಅಂದ್ರೆ ವಿಲ್ ಜೊತೆ ಐ ಬರಬಾರ್ದು, ಬೇರೆ ಎಲ್ಲ ಸಬ್ಜೆಕ್ಟ್ ಬರಬಹುದು, ವಿಲ್ ಜೊತೆ ಐ ಬರಬಾರ್ದು. ಓಕೆ, ಸೊ ನೋಡಿ, ಇನ್ಫಾರ್ಮಲ್ ಮತ್ತೆ ಫಾರ್ಮಲ್ ವೇ ಅಲ್ಲಿ ಕೇಳ್ಕೋಬಹುದು. ಶುಡ್ ಇಂದ ಕ್ವೆಶನ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಇನ್ಫಾರ್ಮಲ್ ಆಗುತ್ತೆ. ಡೂ ಡಸ್ ಇಂದ ಕ್ವೆಶನ್ ಸ್ಟಾರ್ಟ್ ಆಗ್ತಿದೆ, ಅದ್ರಲ್ಲಿ ಹ್ಯಾವ್ ಟು ಬರ್ತಿದೆ ಅಂದ್ರೆ ಫಾರ್ಮಲ್ ಆಗುತ್ತೆ. ಓಕೆ, ಸೊ ನಾನ್ ಬರ್ಬೇಕಾ, ಶುಡ್ ಐ ಕಮ್, ಡು ಐ ಹ್ಯಾವ್ ಟು ಕಮ್. ಅದೇ ಅವ್ನ್ ಬರ್ಬೇಕಾ, ಡಸ್ ಹಿ ಹ್ಯಾವ್ ಟು ಕಮ್. ಸಬ್ಜೆಕ್ಟ್ ಹಿ, ಶಿ, ಇಟ್ ಅಥವಾ ನೇಮ್ ಇದ್ದಾಗ ಡಸ್ ಯೂಸ್ ಮಾಡ್ಕೋಬೇಕು. ಐ ಅಥವಾ ಪ್ಲೂರಲ್ ಆಗಿದೆ ಅಂದ್ರೆ ಡೂ ಯೂಸ್ ಮಾಡ್ಕೋಬೇಕು. ಸೊ ನಾನ್ ನಾಳೆ ಬರ್ಬೇಕಾ, ಡು ಐ ಹ್ಯಾವ್ ಟು ಕಮ್ ಟುಮಾರೋ, ಶುಡ್ ಐ ಕಮ್ ಟುಮಾರೋ. ಶುಡ್ ಐ ಬ್ರಿಂಗ್, ನಾನ್ ತಗೊಂಡ್ ಬರ್ಬೇಕಾ, ಡು ಐ ಹ್ಯಾವ್ ಟು ಬ್ರಿಂಗ್. ಶುಡ್ ಐ ಕಾಲ್ ದ ಪೊಲೀಸ್, ನಾನ್ ಪೊಲೀಸಿಗೆ ಕಾಲ್ ಮಾಡ್ಬೇಕಾ, ಡು ಐ ಹ್ಯಾವ್ ಟು ಕಾಲ್ ದ ಪೊಲೀಸ್. ಶುಡ್ ಐ ಬೈ, ನಾನ್ ಖರೀದಿ ಮಾಡ್ಬೇಕಾ, ಡು ಐ ಹ್ಯಾವ್ ಟು ಬೈ. ನನ್ ಬಾಸಿಗೆ ಹೇಳ್ಬೇಕಾ, ಶುಡ್ ಐ ಟೆಲ್ ದ ಬಾಸ್, ಡು ಐ ಹ್ಯಾವ್ ಟು ಟೆಲ್ ದ ಬಾಸ್. ನನ್ ಮ್ಯಾನೇಜರಿಗೆ ಇನ್ಫಾರ್ಮ್ ಮಾಡ್ಬೇಕಾ, ಶುಡ್ ಐ ಇನ್ಫಾರ್ಮ್ ದ ಮ್ಯಾನೇಜರ್, ಡು ಐ ಹ್ಯಾವ್ ಟು ಇನ್ಫಾರ್ಮ್ ದ ಮ್ಯಾನೇಜರ್. ಓಕೆ, ಸೊ ಈ ರೀತಿ ಇಂಪಾರ್ಟೆನ್ಸ್ ಬೇಸಿಸ್ ಮೇಲೆ ಕ್ವೆಶನ್ ನ ಕೇಳ್ಕೊಳ್ತಿದ್ದೀವಿ ಅಂದ್ರೆ ಶುಡ್ ಅಥವಾ ಹ್ಯಾವ್ ಟು ನ ಯೂಸ್ ಮಾಡೋದು. ಓಕೆ, ಸೊ ಮುಜಮ್ಮಿಲ್ ಶಾಲ್ ಯೂಸ್ ಮಾಡಕ್ ಆಗಲ್ಲ. ಓಕೆ, ಇಲ್ಲಿ ನಾನು ಪರ್ಮಿಷನ್ ಕೇಳ್ತಿಲ್ಲ. ಓಕೆ, ನಾನು ಇಲ್ಲಿ ಪ್ರಶ್ನೆ ಕೇಳ್ತಿರೋದು, ನಾನ್ ಬರ್ಬೇಕಾ. ಸೊ ಈ ರೀತಿ ಸ್ವಲ್ಪ ಇಂಪಾರ್ಟೆನ್ಸ್ ಹಾಕ್ಬಿಟ್ಟು ಕೇಳ್ತಿದ್ದೀನಿ, ಅದಕ್ಕೆ ಶುಡ್ ಹ್ಯಾವ್ ಟು ಯೂಸ್ ಮಾಡ್ತೀನಿ. ಅದೇ ನಾನು ಪರ್ಮಿಷನ್ ತಗೊಳ್ತಿದ್ದೀನಿ, ನಾನ್ ಬರಬಹುದಾ, ಈ ರೀತಿ ಪರ್ಮಿಷನ್ ಕೇಳ್ತಿದ್ದೀನಿ ಅಂದ್ರೆ ಶಾಲ್ ಯೂಸ್ ಮಾಡಕ್ ಕರೆಕ್ಟ್. ನಾನ್ ಬರಬಹುದಾ, ಶಲ್ ಐ ಕಮ್. ನೋಡಿ, ಬರಬಹುದಾ ಬರ್ಬೇಕಾ ಎರಡರಲ್ಲೂ ವ್ಯತ್ಯಾಸ ಇದೆ ಅಲ್ವಾ. ನಾನ್ ಬರಬಹುದಾ, ಶಲ್ ಐ ಕಮ್. ನಾನ್ ಬರ್ಬೇಕಾ, ಶುಡ್ ಐ ಕಮ್. ಓಕೆ ಸರ್, ಪರ್ಮಿಷನ್ ತಗೊಳ್ತಿದ್ದೀರಾ ಅಂದ್ರೆ ಶಾಲ್ ಯೂಸ್ ಮಾಡೋದು ಕರೆಕ್ಟ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೆಲ್ಲ ಆಕ್ಟಿವಿಟಿ, ಏನೆಲ್ಲ ಕ್ವೆಶನ್ಸ್ ಇತ್ತು ಅದನ್ನ ನಾವು ಮಾಡಿದೀವಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೆಲ್ಲ ಕ್ವೆಶನ್ಸ್ ಇದೆ ಅದು ನಿಮಗೆ ಆಕ್ಟಿವಿಟಿ ತರ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಹ್ಯಾವ್ ಟು ಇನ್ ಅ ನೆಗೆಟಿವ್, ಡೋಂಟ್ ಹ್ಯಾವ್ ಟು, ಡಸಂಟ್ ಹ್ಯಾವ್ ಟು ಆಗುತ್ತೆ. ಮಾಡದೇನು ಬೇಡ, ಪರವಾಗಿಲ್ಲ, ಆಗುತ್ತೆ, ಈ ರೀತಿ ಕಮ್ಮಿ ಇಂಪಾರ್ಟೆನ್ಸ್ ಇದೆ. ಸೊ ಡೋಂಟ್ ಹ್ಯಾವ್ ಟು, ಡಸಂಟ್ ಹ್ಯಾವ್ ಟು ಯೂಸ್ ಮಾಡ್ಕೊಳ್ಳೋದು. ನಾನು ಆಸ್ಪತ್ರೆಗೆ ಹೋಗೋದೇನು ಬೇಡ, ಈಗ ಅವನಿಗೆ ಹುಷಾರಾಗಿದೆ, ಐ ಡೋಂಟ್ ಹ್ಯಾವ್ ಟು ಗೋ ಟು, ಐ ಡೋಂಟ್ ಹ್ಯಾವ್ ಟು ಗೋ, ಅವನಿಗೀಗ ಹುಷಾರಾಗಿದೆ, he feels much better now. You don't have to call a doctor. ನಿನ್ ಡಾಕ್ಟರ್ಗೆ ಕಾಲ್ ಮಾಡೋದೇನು ಬೇಡ. he has to go, ಅವ್ನು ಹೋಗ್ಬೇಕು, ಅದೇ ಅವ್ನು ಹೋಗೋದೇನು ಬೇಡ. he doesn't have to go. I don't have to attend the meeting. ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂದ್ರೂ ಆಗುತ್ತೆ, ಏನು ಇಲ್ಲ ನಾನು ಅಟೆಂಡ್ ಮಾಡಲ್ಲ. I don't have to attend the meeting. ಅವ್ನ್ ಮೀಟಿಂಗ್ ಅಟೆಂಡ್ ಮಾಡೋದೇನು ಬೇಡ. he doesn't have to attend the ಮೀಟಿಂಗ್. ಈ ರೀತಿ ಏನೋ ಒಂದ್ ಮಾಡೋದಷ್ಟೇ ಇಂಪಾರ್ಟೆಂಟ್ ಇಲ್ಲ ಅಂತ ಬಂದಾಗ ಡೋಂಟ್ ಹ್ಯಾವ್ ಟು, ಡಸಂಟ್ ಹ್ಯಾವ್ ಟು ಯೂಸ್ ಮಾಡ್ಕೊಳ್ಳೋದು.
ಇನ್ನು ಕೆಲವು ಕ್ವೆಶನ್ಸ್ ಇಂದ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ನಾನು ಆಗ್ಲೇ ಹೇಳಿದೀನಿ, ನೀವು ವಿಲ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ವಿಲ್ ಜೊತೆ ಐ ಬರಬಾರದು. ವಿಲ್ ಜೊತೆ ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ ಬರ್ತಿದೆ ಅಂದ್ರೆ ಅದು ಕರೆಕ್ಟ್ ಆಗುತ್ತೆ, ಆದ್ರೆ ವಿಲ್ ಜೊತೆ ಐ ಬರಬಾರದು. ವಿಲ್ ಐ ಕಮ್, ವಿಲ್ ಐ ಸೇಟ್, ತುಂಬಾ ಸ್ಪೋಕನ್ ಮೀನಿಂಗ್ ಕೊಡುತ್ತೆ. ಓಕೆ, ಸೊ ವಿಲ್ ಜೊತೆ ಐ ಬರಬಾರದು. ಇಂಪಾರ್ಟೆನ್ಸ್ ಬೇಸಿಸ್ ಮೇಲೆ ಕ್ವೆಶನ್ ಕೇಳ್ಕೊಳ್ತಿದ್ದೀರಾ ಅಂದ್ರೆ ಶುಡ್, ಹ್ಯಾವ್ ಟುನೇ ಬರ್ಬೇಕು. ನನ್ ನಾಳೆ ಯಾವಾಗ ಬರ್ಬೇಕು? ವೆನ್ ಶುಡ್ ಐ ಕಮ್ ಟುಮಾರೋ? ವೆನ್ ಡು ಐ ಹ್ಯಾವ್ ಟು ಕಮ್ ಟುಮಾರೋ? ನಿಮಗ್ ನಾನು ಯಾವ ಟೈಮಿಗೆ ಬರ್ಬೇಕು? ವೆನ್ ಡು ಯು ವಾಂಟ್ ಮೀ ಟು ಕಮ್ ಟುಮಾರೋ? ನೆಕ್ಸ್ಟ್ ನೋಡಿ, ವಿಲ್ ಹ್ಯಾವ್ ಟು. ಫ್ಯೂಚರ್ ಅಲ್ಲಿ ಏನೋ ಒಂದ್ ಮಾಡೋದು ಇಂಪಾರ್ಟೆಂಟ್ ಆಗಿದೆ. ಸೊ ಫ್ಯೂಚರ್ ಮಾಡೋ ಆಕ್ಷನ್ ಇಂಪಾರ್ಟೆಂಟ್ ಇದೆ ಅಂತ ಬಂದಾಗ ವಿಲ್ ಹ್ಯಾವ್ ಟು ಯೂಸ್ ಮಾಡ್ಕೊಂಡ್ಬಿಟ್ಟು ಸೆಂಟೆನ್ಸ್ ನ ಹೇಳೋದು. ವಿಲ್ ಜೊತೆ ವಿಲ್ ಶುಡ್, ವಿಲ್ ಮಸ್ಟ್ ಯೂಸ್ ಮಾಡಕ್ ಆಗಲ್ಲ. ಓಕೆ, ಸೊ ಫ್ಯೂಚರ್ ಅಲ್ಲಿ ಏನೋ ಒಂದು ಆಕ್ಷನ್ ಇದೆ, ಅದ್ ಆಕ್ಷನ್ ಮಾಡೋದ್ ಇಂಪಾರ್ಟೆಂಟ್ ಇದೆ, ವಿಲ್ ಹ್ಯಾವ್ ಟು ಯೂಸ್ ಮಾಡ್ತೀವಿ. ಬ್ರಾಕೆಟ್ ಅಲ್ಲೂ ಕೊಟ್ಟಿದ್ದಾರೆ ನೋಡಿ, ಮಾಡ್ಬೇಕಾಗುತ್ತದೆ. ಓಕೆ, ನಾನು ಹೋಗ್ಬೇಕು, ಐ ವಿಲ್ ಹ್ಯಾವ್ ಟು ಗೋ. ಅದೇ ನಾನು ಹೋಗೋದೇನೋ ಬೇಡ. ಐ ವಿಲ್ ನಾಟ್ ಹ್ಯಾವ್ ಟು ಗೋ, ಐ ವೋಂಟ್ ಹ್ಯಾವ್ ಟು ಗೋ, ಎರಡು ಒಂದೇ ಮೀನಿಂಗ್. ವಿಲ್ ನಾಟ್, ವೋಂಟ್. ಹಿ ವಿಲ್ ಹ್ಯಾವ್ ಟು ಗೋ, ಅವನು ಹೋಗ್ಬೇಕು. ಅಗೇನ್ ವಿಲ್ ಹ್ಯಾವ್ ಟು ನೀವು ಎಲ್ಲಾ ಸಬ್ಜೆಕ್ಟ್ಸ್ ಜೊತೆ ಯೂಸ್ ಮಾಡ್ಕೋಬಹುದು. ಹಿ ವಿಲ್ ಹ್ಯಾವ್ ಟು ಟೆಲ್ ಹರ್ ಪೇರೆಂಟ್ಸ್, ಅವಳಲ್ಲಿ ಫ್ರೆಂಡ್ಸಿಗೆ ಹೇಳ್ಬೇಕು. ವೈಟ್ ಹೌಸ್ ವಿಲ್ ಹ್ಯಾವ್ ಟು ಆನ್ಸರ್. ಈ ಕಂಟ್ರಿದಲ್ಲಿ ಏನಾದ್ರೂ ಇಶ್ಯೂ ನಡೀತಿದೆ ಅಂದ್ರೆ ಅಮೆರಿಕಾದ ವೈಟ್ ಹೌಸ್ ಆನ್ಸರ್ ಮಾಡ್ಕೊಳ್ಳುತ್ತೆ, ಮಾಡ್ಬೇಕು. ವೈಟ್ ಹೌಸ್ ವಿಲ್ ಹ್ಯಾವ್ ಟು ಆನ್ಸರ್. ಗವರ್ಮೆಂಟ್ ವಿಲ್ ಹ್ಯಾವ್ ಟು ಬಿಲ್ಡ್ ಮೋರ್ ಹಾಸ್ಪಿಟಲ್ಸ್. ಈಗ ನಾವೆಲ್ಲರೂ ಕೋವಿಡ್ ಟೈಮಲ್ಲಿ ಹೇಳಿರ್ತೀವಿ, ಕೋವಿಡ್ ಟೈಮಲ್ಲಿ ನಮಗೆ ತುಂಬಾ ಮೆಡಿಕಲ್ ಫೆಸಿಲಿಟಿ ಶಾರ್ಟೇಜ್ ಇತ್ತು, ಕರೆಕ್ಟ್? ಬೆಡ್ಸ್ ಇರ್ಲಿಲ್ಲ, ಆಕ್ಸಿಜನ್ ಫೆಸಿಲಿಟಿ ಶಾರ್ಟೇಜ್ ಇತ್ತು, ಡಾಕ್ಟರ್ಸ್ ಇರ್ಲಿಲ್ಲ, ನರ್ಸಸ್, ತುಂಬಾ ಮೆಡಿಕಲ್ ಫೆಸಿಲಿಟಿ ಶಾರ್ಟೇಜ್ ಇತ್ತು. ನಾವೆಲ್ಲರೂ ಆ ಟೈಮಲ್ಲಿ ಏನ್ ಹೇಳಿದ್ವಿ? ಆಯ್ತು, ಈಗ ಕಾಯಿಲೆ ಬಂದಿದೆ, ಈಗ ಹಾಸ್ಪಿಟಲ್ಸ್ ಇಲ್ಲ, ಇದನ್ನ ನೋಡ್ಬಿಟ್ಟಿ ಆದ್ರೂ ಗವರ್ಮೆಂಟ್ ಫ್ಯೂಚರ್ ಅಲ್ಲಿ ಇನ್ನೂ ಹಾಸ್ಪಿಟಲ್ಸ್ ನ ಬಿಲ್ಡ್ ಮಾಡ್ಬೇಕು. ಸೊ ಫ್ಯೂಚರ್ ಅಲ್ಲಿ ಏನೋ ಒಂದು ಮಾಡೋದು ಇಂಪಾರ್ಟೆಂಟ್ ಇದೆ, ಗವರ್ಮೆಂಟ್ ವಿಲ್ ಹ್ಯಾವ್ ಟು ಬಿಲ್ಡ್ ಮೋರ್ ಹಾಸ್ಪಿಟಲ್ಸ್. ಸೊ ಈ ರೀತಿ ಫ್ಯೂಚರ್ ಅಲ್ಲಿ ಏನೋ ಒಂದು ಮಾಡೋದು ಇಂಪಾರ್ಟೆಂಟ್ ಆಗಿದೆ ಅಂತ ಬಂದಾಗ ವಿಲ್ ಹ್ಯಾವ್ ಟು ಯೂಸ್ ಮಾಡ್ಕೊಳ್ಳೋದು. ಓಕೆ, ಸೊ ಇಲ್ಲಿ ನಮಗೆ ಕೆಲ ಆಕ್ಟಿವಿಟಿ ಕ್ವೆಶನ್ ಕೊಟ್ಟಿದ್ದಾರೆ, ಇದನ್ನ ನಾವು ಇದನ್ನ ನಾವು ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಓಕೆ, ಇಲ್ಲ ವಿಲ್ ಹ್ಯಾಸ್ ಟು ಯೂಸ್ ಮಾಡಕ್ ಆಗಲ್ಲ. ಓಕೆ, ನಿಮ್ಮ ಸಬ್ಜೆಕ್ಟ್ ಏನೇ ಆಗಿರ್ಲಿ ವಿಲ್ ಯೂಸ್ ಮಾಡ್ತಿದ್ದೀರಾ, ವಿಲ್ ಜೊತೆ ಹ್ಯಾವ್ ಟು ಕೂಡ ಯೂಸ್ ಮಾಡ್ಬೇಕು ಅಂದ್ರೆ ನಿಮ್ಮ ಸಬ್ಜೆಕ್ಟ್ ಏನೇ ಆಗಿರ್ಲಿ ಹ್ಯಾವ್ ಟು ಯೂಸ್ ಮಾಡ್ತೀರಾ. ವಿಲ್ ಹ್ಯಾವ್ ಟು, ವಿಲ್ ಹ್ಯಾಸ್ ಟು ಯೂಸ್ ಮಾಡಕ್ ಆಗಲ್ಲ. ದಿಸ್ ಇಸ್ ಅ ರೂಲ್ ಇನ್ ಇಂಗ್ಲಿಷ್. ಓಕೆ, ವಿಲ್ ಹ್ಯಾಸ್ ಟು ಯೂಸ್ ಮಾಡಕ್ ಆಗಲ್ಲ. ನೀವೇ ಪ್ರನೌನ್ಸ್ ಮಾಡಿ ನೋಡಿ, ಏನಾದ್ರೂ ಮೀನಿಂಗ್ ಕೊಡುತ್ತಾ ಸೆಂಟೆನ್ಸ್? ಹಿ ವಿಲ್ ಹ್ಯಾಸ್ ಟು ಗೋ, ರಾಂಗ್. ಅವ್ನು ಹೋಗ್ಬೇಕು, ಹಿ ವಿಲ್ ಹ್ಯಾವ್ ಟು ಗೋ. ಓಕೆ, ಸೊ ಇಲ್ಲಿ ಆಕ್ಟಿವಿಟಿಗೆ ಆನ್ಸರ್ ಮಾಡಕ್ ಟ್ರೈ ಮಾಡಿ. ಎವ್ರಿಬಡಿ ಟ್ರೈ ಟು ಆನ್ಸರ್ ಮೀ ಇನ್ ದ ಚಾಟ್ ಬಾಕ್ಸ್. ಚಾಟ್ ಬಾಕ್ಸ್ ಅಲ್ಲಿ ಎಲ್ರು ನನಗೆ ಆನ್ಸರ್ ಮಾಡಕ್ ಟ್ರೈ ಮಾಡಿ. ಫಸ್ಟ್ ಒನಿಗೆ ಏನ್ ಆನ್ಸರ್ ಬರುತ್ತೆ? ನೀವು 1 ಗಂಟೆಗೆ ಇಲ್ಲಿರಬೇಕು. ಕಾರ್ತಿಕ್ ಇಲ್ಲಿರಬೇಕು ಅಂತ ಹೇಳ್ತಿರೋದು. ರಮ್ಯಾ ಅಟ್ ಯೂಸ್ ಮಾಡಿದೀರಾ, ಸೊ ಮತ್ತೆ ಬೈ ಯೂಸ್ ಮಾಡಬಾರ್ದು. ಓಕೆ, ವಿಠಲ್ ರಾಂಗ್. ಮೇಕ್ ಅ ನೋಟ್ ಆಫ್ ಇಟ್. ನೀವು ಶುಡ್ ಯೂಸ್ ಮಾಡಿದೀರಾ ಅಂದ್ರೆ ಅದೇ ಸೆಂಟೆನ್ಸ್ ಅಲ್ಲಿ ಮತ್ತೆ ಹ್ಯಾವ್ ಟು ಯೂಸ್ ಮಾಡಬಾರ್ದು. ಹ್ಯಾವ್ ಟು ಬರ್ತಿದೆ ಅಂದ್ರೆ ಶುಡ್ ಮಸ್ಟ್ ಬರಬಾರ್ದು. ಶುಡ್ ಬರ್ತಿದೆ ಅಂದ್ರೆ ಹ್ಯಾವ್ ಟು ಮಸ್ಟ್ ಬರಬಾರ್ದು. ಮಸ್ಟ್ ಬರ್ತಿದೆ ಅಂದ್ರೆ ಹ್ಯಾವ್ ಟು ಶುಡ್ ಬರಬಾರ್ದು. ಓಕೆ, ಎಸ್. ಸೊ ಫಸ್ಟ್ ಒನ್ ಕರೆಕ್ಟ್ ಆನ್ಸರ್ ಏನ್ ಬರುತ್ತೆ? ನೀವು 1 ಗಂಟೆಗೆ ಇಲ್ಲಿರ್ಬೇಕು. ಯು ಶುಡ್ ಬಿ ಹಿಯರ್ ಅಟ್ 1 o'clock. You must be here at 1 o'clock. ಅಥವಾ you have to be here at 1 o'clock. ಓಕೆ, ಸೊ ಬೇಸ್ಡ್ ಆನ್ ದ ಸಿಚುವೇಶನ್ ಎಷ್ಟು ಇಂಪಾರ್ಟೆಂಟ್ ಇದೆ ಅದ್ರ ಬೇಸಿಸ್ ಮೇಲೆ ಹ್ಯಾವ್ ಟು, ಶುಡ್ ಮತ್ತೆ ಮಸ್ಟ್ ನ ಯೂಸ್ ಮಾಡ್ಕೊಳ್ಳೋದು. ಸೆಕೆಂಡ್ ಒನಿಗೆ ಆನ್ಸರ್ ಮಾಡಿ. ನಾನು ಇಂದು ಬರಬೇಕೆ. ನಾನು ಕೇಳ್ತಿರೋದು ಇವತ್ತು ಬರ್ಬೇಕಾ? ಕರೆಕ್ಟ್ ಲಾವಣ್ಯ, ಆ ರೀತಿ ಕೂಡ ಫಾರ್ಮಲ್ ವೇಲ್ ಕೇಳ್ಕೊಳ್ತೀವಿ. ಕರೆಕ್ಟ್ ಸುಮಾ? ಎಸ್ ಕಾರ್ತಿಕ್ ಕರೆಕ್ಟ್. ನಾನು ಬರಬೇಕಾ? ಶುಡ್ ಐ ಕಮ್ ಟುಡೇ? ಡು ಐ ಹ್ಯಾವ್ ಟು ಕಮ್ ಟುಡೇ? ಕುಶಾಲ್, ಡು ಐ ಕಮ್ ಟುಡೇ ಕೇಳಕ್ ಬರಲ್ಲ. ಓಕೆ, ನಾನು ಬರ್ಬೇಕಂತ ಕೇಳ್ತಿದ್ದೀರಾ, ಇಂಪಾರ್ಟೆನ್ಸ್ ಇರುತ್ತೆ. ಸೊ ಡು ಐ ಹ್ಯಾವ್ ಟು ಕಮ್ ಅಂತಾನೆ ಕೇಳ್ತೀರಾ.
ಸೊ ಸೆಕೆಂಡ್ ಒನ್ ಕರೆಕ್ಟ್ ಆನ್ಸರ್ ಏನ್ ಬರುತ್ತೆ? ನಾನು ಇಂದು ಬರಬೇಕೆ? ನಾನು ಇವತ್ತು ಬರ್ಬೇಕಾ? ಶುಡ್ ಐ ಕಮ್ ಟುಡೇ? ಡು ಐ ಹ್ಯಾವ್ ಟು ಕಮ್ ಟುಡೇ? ಥರ್ಡಿಗೆ ಆನ್ಸರ್ ಮಾಡಿ, ನಾವು ಅವನನ್ನು ಆಹ್ವಾನಿಸಬೇಕೆ? ಕೇಳ್ತಿರೋದು ನಾವ್ ಅವನಿಗೆ ಇನ್ವೈಟ್ ಮಾಡ್ಬೇಕಾ? ಕರೆಕ್ಟ್ ಕಾರ್ತಿಕ್, ಕರೆಕ್ಟ್ ಲಾವಣ್ಯ, ರಾಜೇಂದ್ರ, ಕರೆಕ್ಟ್ 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 ಸುಮಾ, ಕರೆಕ್ಟ್ ಪುಷ್ಪಾ, ಕರೆಕ್ಟ್ ರಮ್ಯಾ, ಕರೆಕ್ಟ್ ವಿಠಲ್. ಎಸ್, ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ ಥರ್ಡ್ ಒನ್ಗೆ. ಈಗ ನಿಮಗೆ ಐಡಿಯಾ ಸಿಕ್ಕಿದೆ ಹೇಗೆ ಇಂಪಾರ್ಟೆನ್ಸ್ ಬೇಸಿಸ್ ಮೇಲೆ ಕ್ವೆಶನ್ ಕೇಳ್ಕೊಳ್ಳೋದು ಅಂತ. ಸೊ ಥರ್ಡ್ ಒನ್ ಕರೆಕ್ಟ್ ಆನ್ಸರ್ ಏನ್ ಬರುತ್ತೆ? ನಾವು ಅವನನ್ನು ಆಹ್ವಾನಿಸಬೇಕೆ? ಡು ವಿ ಹ್ಯಾವ್ ಟು ಇನ್ವೈಟ್ ಹಿಮ್? ಶುಡ್ ವಿ ಇನ್ವೈಟ್ ಹಿಮ್? ಅಪೂರ್ವ, ನಾನು ಹೇಳ್ದೆ ಅಲ್ವಾ, ಶುಡ್ ಬರ್ತಿದೆ ಅಂದ್ರೆ ಮತ್ತೆ ನೀವು ಹ್ಯಾವ್ ಟು ಯೂಸ್ ಮಾಡಬಾರ್ದು. ಶುಡ್ ಇಲ್ದೆ ಇರುವಾಗ ಹ್ಯಾವ್ ಟು ಯೂಸ್ ಮಾಡೋದು ಕರೆಕ್ಟ್, ಶುಡ್ ಇದ್ದಾಗ ಹ್ಯಾವ್ ಟು ಯೂಸ್ ಮಾಡಬಾರ್ದು. ಸೊ ಥರ್ಡ್ ಒನ್ ಕರೆಕ್ಟ್ ಆನ್ಸರ್ ಏನ್ ಬರೋದು? ಡು ವಿ ಹ್ಯಾವ್ ಟು ಇನ್ವೈಟ್ ಹಿಮ್? ಶುಡ್ ವಿ ಇನ್ವೈಟ್ ಹಿಮ್? ಫೋರ್ತಿಗೆ ಆನ್ಸರ್ ಮಾಡಿ, ನಾನು ಫೋನ್ ನೀಡಬೇಕೆ? ಕೇಳ್ತಿರೋದು ನಾನು ಫೋನ್ ಕೊಡ್ಬೇಕಾ? ಕರೆಕ್ಟ್, ನನ್ ಫೋನ್ ಕೊಡ್ಬೇಕಾ? ಡು ಐ ಹ್ಯಾವ್ ಟು ಗಿವ್ ಹಿಮ್ ದ ಫೋನ್? ಡು ಐ ಹ್ಯಾವ್ ಟು ಗಿವ್ ಹಿಮ್ ಫೋನ್? ಈ ರೀತಿ ಹಿಮ್ ಅಂತ ಇಲ್ಲ, ಸೊ ಡು ಐ ಹ್ಯಾವ್ ಟು ಗಿವ್ ಫೋನ್ ಅಥವಾ ಶುಡ್ ಐ ಗಿವ್ ದ ಫೋನ್? ಓಕೆ, ಕರೆಕ್ಟ್, ಶುಡ್ ಐ ಗಿವ್ ದ ಫೋನ್? ಡು ಐ ಹ್ಯಾವ್ ಟು ಗಿವ್ ದ ಫೋನ್? ಓಕೆ, ಸೊ ಈ ರೀತಿ ನೀವು ಹ್ಯಾವ್ ಟು, ಶುಡ್ ಮತ್ತೆ ಮಸ್ಟ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೆಂಟೆನ್ಸ್ ನ ಹೇಳೋದು. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಡೇ 3 ಕ್ಲಾಸ್ ಮುಗ್ದಿದೆ.